ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ತುಂಬ ಹೃದಯದ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ತಡೆಯಾತಕ್ಕೆ ಶುರು ಮಾಡಬಿಡೋಣ. ಭೂಮಿಕಾ ಅಂತ ಹೇಳಿ ನೋಡಿ, ಇವರ ಒಂದು ವಾಸ ಬಂದ್ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಒಂದು ಹಳ್ಳಿಯೊಂದರಲ್ಲಿ ವಾಸವಾಗಿರೋದಾಗಿ ತಿಳಿದು ಬಂದಿದೆ. ಇನ್ನು ಇವರ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಕಸ ಗುಡಿಸಲು ಕೆಲಸ ಮಾಡೋರು ಸಿಗ್ತಾ ಇಲ್ಲ ಇವರಿಗೆ, ಮತ್ತೆ ತುಂಬಾನೇ ಮನೆಯಲ್ಲಿ ಕಿರಿಕಿರಿ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಏನಕ್ಕಪ್ಪ ಅಂತಂದ್ರೆ ಸ್ನೇಹಿತರೆ, ಬೆಳಗ್ಗೆ ಎದ್ದು ಇವರೇ ಕೆಲಸವನ್ನ ಎಲ್ಲ ಮಾಡಬೇಕಾಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಕಾರಣ ಏನಪ್ಪಾ ಅಂದ್ರೆ, ಕೆಲಸ ಮಾಡೋದ್ರ ಜೊತೆಗೆ ತೂತಿಗೆ ಹಾಕಲ್ಲ ಅಂತ ಭಯ ಆಗುತ್ತೆ ಅಂತಾರೆ. ಯಾಕೆಂದ್ರೆ ಮನೆಯಲ್ಲಿ ಯಜಮಾನ ಯಾರನ್ನು ನಂಬಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಏನಿಲ್ಲ. ಇನ್ನು ಒಂದು ಮನೆಯ ಕೆಲಸ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಯಜಮಾನರು 24 ಗಂಟೆ ಗೂಟ ಹೊಡ್ಕೊಂಡು ಮನೆಯಲ್ಲಿ ಕೂತುಕೊಳ್ಳಲ್ಲ. ಓಕೆನಾ, ಅವರಿಗೆ ಕೆಲಸ ಇರುತ್ತೆ, ಅವ್ರ ಪಾಡಿಗೆ ಅವರು ಏನು ತಿಂಡಿ ತಿಂದು ಊಟ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಹಾಗಂತ ದೆಂಗಾಟ ಆಡ್ತಿದ್ರು ಕೇಳಲ್ಲ ಅಂತ ಅಲ್ಲ, ಅವೆಲ್ಲ ಜಾಸ್ತಿ ಅವರು ಗಮನ ಕೊಡಲ್ಲ. ಅವ್ರ ಪಾಡಿಗೆ ಅವರು ಬಂದ್ಬಿಟ್ಟು ಮೊಬೈಲ್ ಏನಾದ್ರು ಗೇಮ್ಸು ಅದು ಇದು ಏನಾದ್ರು ಆಡ್ಕೊಂಡು ಕೂತಿರ್ತಾರೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಅಪರೂಪಕ್ಕೆ ಅನುಮಾನ ಪಡ್ತಾರೆ ಅಷ್ಟೇ. ಓಕೆನಾ, ಅಷ್ಟರಲ್ಲಿ ತೂತಿಗೆ ತಂಪು ಮಾಡ್ಬೋದು ಆ ಒಂದು ಇದರಲ್ಲಿ. ಇನ್ನು ಹೊತ್ತಿಗೆ ಸರಿಯಾಗಿ ಬಿಟ್ಟಿ ಊಟ ಬಿಟ್ಟಿ ತೂತು ಎರಡೂ ಸಿಗುತ್ತೆ ಮನೆ ಕೆಲಸ ಮಾಡೋದ್ರಿಂದ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸಭ್ಯತೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಏನೇನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. 5 ನಿಮಿಷ ಲಂಗ ಎತ್ತಿ ಜಿಲೇಬಿ ತೋರಿಸ್ತೀನಿ ಅಷ್ಟೇ, ತೋರಿಸುವುದು ನನ್ನ ಕೆಲಸ, ಮಾಡೋದು ಬಿಡೋದು ಅವೆಲ್ಲ ನಿಮಗೆ ಬಿಟ್ಟಂತ ಒಂದು ವಿಚಾರ ಆಗಿರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅದರಲ್ಲೂ 5 ನಿಮಿಷ ಅಷ್ಟೇ, ಜಾಸ್ತಿ ಸಮಯ ಇಲ್ಲ. ಆಸೆ ಜಾಸ್ತಿ ಆದರೆ ಬೇಕಾದರೆ ನೋಡಿಕೊಳ್ಳೋಣ ಅಂತ ಇಲ್ಲಿ 2ನೇ ಹೇಳಿಕೆಯಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ಇನ್ನು 3ನೇದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಏನಾದರೂ ಯಜಮಾನರಿಗೆ ಕಿತಾಪತಿ ತಂದು ತಮಾಷೆ ನೋಡಿದರೆ ಗಾಳಿ ಬಿಡಿಸ್ಬಿಡ್ತೀನಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇದಿಷ್ಟು ಸಭ್ಯತೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಆಗಿರುತ್ತೆ. ಸ್ನೇಹಿತರೆ, ಇವ್ರದ್ದೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ಅದನ್ನು ರೆಂಟ್ಗೆ ಕೊಡ್ತಾರೆ. ಸೈಜ್ ಬಂದ್ಬಿಟ್ಟು ನೋಡಿ G+2 ಫ್ಲೋರ್ಸ್, ಟೋಟಲ್ ಬಂದ್ಬಿಟ್ಟು 4500 ಸ್ಕ್ವೇರ್ ಫುಟ್, ಅಂದರೆ 4500 ಸ್ಕ್ವೇರ್ ಫೀಟ್ ಇರುತ್ತೆ. ವೆರಿ ಸ್ಪೇಷಿಯಸ್ ಹಾಲ್ಸ್ ಅಂಡ್ ಕ್ಯಾಬಿನ್ಸ್ ಅಂತ ಹೇಳಿದ್ದಾರೆ, ಅಂದರೆ ತುಂಬ ದೊಡ್ಡದಾದ ಒಂದು ಜಾಗ ಆಗಿರುತ್ತೆ. ಇನ್ನು ಫೆಸಿಲಿಟೀಸ್ ಬಂದ್ಬಿಟ್ಟು ಸ್ಪೆಷಲ್ ಹಾಲ್ಸು ಮತ್ತು ಕ್ಯಾಬಿನ್ಸ್ ಇರುತ್ತೆ, ಮತ್ತು ಲಿಫ್ಟ್ ಇರುತ್ತೆ. ಓಕೆನಾ, 2 ವೀಲರು ಮತ್ತು 4 ವೀಲರ್ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಹೊಂದಿದೆ ಈ ಒಂದು ಬಿಲ್ಡಿಂಗ್. ಮತ್ತು 24x7 ವಾಟರ್ ಸಪ್ಲೈ ಕೂಡ ಇರುತ್ತೆ, ಮತ್ತು ಪವರ್ ಬ್ಯಾಂಕು ಸಹ ಇರುತ್ತೆ, ಮತ್ತು 3 ಫೇಸ್ ಎಲೆಕ್ಟ್ರಿಸಿಟಿ ಪ್ಲಸ್ CCTV ಕ್ಯಾಮ್ರಾದ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಅಂತ ಇಲ್ಲಿ ಈ ಒಂದು ಬಿಲ್ಡಿಂಗ್ ಅಲ್ಲಿ ಹೇಳ್ಬೋದು. ಇನ್ನು ಬಿಲ್ಡಿಂಗ್ ಕಂಡೀಷನ್ ಯಾವ ರೀತಿ ಇದೆ ಅಂತಂದ್ರೆ, 12 ವರ್ಷ ಆಗಿದೆ ಕಟ್ಟಿ, 12 ಇಯರ್ಸ್. ಓಕೆನಾ, ಓಲ್ಡ್ ಇದು, ಬಟ್ ವೆಲ್ ಮೇಂಟೈನ್ಡ್, ರೀಸೆಂಟ್ಲಿ ಪೇಂಟೆಡ್, ಸ್ಟ್ರಕ್ಚರ್ ಇಸ್ ಸ್ಟ್ರಾಂಗ್, ಮೈನರ್ seepage in rainy season taken care of, lift requires regular servicing, already scheduled. Okay. Life.